ಓಂ ಶಾಂತಿ. ನೀವು ಅಶರೀರಿಗಳಾಗಿ ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನಿಮ್ಮ ಪಾಲಿಗೆ ಈ ಜಗತ್ತೇ ಸಮಾಪ್ತಿಯಾಗಿ ಬಿಡುತ್ತದೆ. ದೇಹ ಮತ್ತು ಜಗತ್ತು ಮರೆತು ಹೋಗಿಬಿಡುತ್ತದೆ. ತಂದೆಯ ಮೂಲಕ ನೀವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರವು ಏಕೆ ಸಿಕ್ಕಿದೆ ಎಂದರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆಯೋ ಹಾಗೆಯೇ ನೆನಪು ಮಾಡಲು. ಈ ಮೂರನೆಯ ನೇತ್ರವು ಪೂರ್ಣ ಯೋಗಯುಕ್ತರಾದಾಗ ಕೆಲಸ ಮಾಡುತ್ತದೆ. ಮಾಯೆಯು ಪ್ರೀತಿಯನ್ನು ಇಡುವುದರಲ್ಲಿಯೇ ವಿಘ್ನವನ್ನು ಹಾಕುತ್ತದೆ. ಇದರಲ್ಲಿಯೇ ಮಕ್ಕಳು ಮೋಸ ಹೋಗುತ್ತಾರೆ. ಆತ್ಮವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದರಲ್ಲಿ ಪ್ರವೇಶ ಮಾಡುತ್ತದೆ. ಆದರೆ ಹಿಂತಿರುಗಿ ಮಹಾತತ್ವದಲ್ಲಿ ಹೋಗುವುದಿಲ್ಲ. ಈ ಆಕಾಶ ತತ್ವದಲ್ಲಿಯೇ ಅದು ಪಾತ್ರವನ್ನು ಅಭಿನಯಿಸಬೇಕಾಗುತ್ತದೆ. ಶಾಂತಿಧಾಮ ನಮ್ಮ ಮನೆಯಾಗಿದೆ. ಇಲ್ಲಿ ಶಾಂತಿಯು ಸಿಗಲು ಹೇಗೆ ಸಾಧ್ಯ? ಸತ್ಯಯುಗದಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲವೂ ಇರುತ್ತದೆ. ಅದರ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ. ವಿಶ್ವವಂತೂ ಇದ್ದೇ ಇದೆ. ಕೇವಲ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತೆಂದು ಕರೆಯಲಾಗುತ್ತದೆ. ಕಲಿಯುಗ ಮತ್ತು ಸತ್ಯಯುಗದ ಸಂಗಮದಲ್ಲಿ ತಂದೆಯು ಬರಬೇಕಾಗುತ್ತದೆ. ತ್ರಿಮೂರ್ತಿಯ ಅರ್ಥವೇ ಇದಾಗಿದೆ. ಸ್ಥಾಪನೆ, ವಿನಾಶ, ಪಾಲನೆ. ಇದು ಸಾಧಾರಣ ಮಾತಾಗಿದೆ. ಆದರೆ ಈ ಮಾತುಗಳನ್ನು ನೀವು ಮಕ್ಕಳು ಮರೆತು ಬಿಡುತ್ತೀರಿ. ಇಲ್ಲವೆಂದರೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ನಂತರ ಬ್ರಹ್ಮ, ವಿಷ್ಣು, ಶಂಕರರು. ಇಲ್ಲಿ ಜಗದಂಬ, ಜಗತ್ಪಿತರು ಮುಖ್ಯವಾಗಿದ್ದಾರೆ. ಯಾರು ರಾಜಯೋಗವನ್ನು ಕಲಿಯುತ್ತಾರೆಯೋ ಅವರು ಹೊಸ ಜಗತ್ತಿನಲ್ಲಿ ಹೊರಟು ಹೋಗುತ್ತಾರೆ. ಬ್ರಹ್ಮರವರ ಮೂಲಕ ಸ್ಥಾಪನೆಯು ಸೂಕ್ಷ್ಮವತನದಲ್ಲಿ ಆಗುವುದಿಲ್ಲ, ಇಲ್ಲಿಯೇ ಆಗುತ್ತದೆ. ಇವರು ವ್ಯಕ್ತದಿಂದ ಅವ್ಯಕ್ತನಾಗುತ್ತಾರೆ. ರಾಜಯೋಗವನ್ನು ಕಲಿತು ವಿಷ್ಣುವಿನ 2 ರೂಪವಾಗುತ್ತಾರೆ. ವಿಶ್ವದ ಮಾಲೀಕ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿಕೊಡಲು ಸಾಧ್ಯವಿದೆ. ಅವರು ಜ್ಞಾನಪೂರ್ಣರು, ಪುನರ್ಜನ್ಮರಹಿತನಾಗಿದ್ದಾರೆ. ಈ ಜ್ಞಾನವು ಯಾರದೇ ಬುದ್ಧಿಯಲ್ಲಿಲ್ಲ. ಈಗ ನೀವು ಮಕ್ಕಳೂ ಸಹ ಇವರು ಈ ಜ್ಞಾನವನ್ನು ತಿಳಿದುಕೊಳ್ಳಲು ಯೋಗ್ಯರೇ ಅಥವಾ ಇಲ್ಲವೇ ಎಂದು ತಿಳಿದುಕೊಳ್ಳಬೇಕು. ತಂದೆಯು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ. ತಂದೆ ಮತ್ತು ಆಸ್ತಿ ಕೇವಲ 2 ಅಕ್ಷರದ ನೆನಪು ಮಾಡಲು ಸಾಧ್ಯವಿಲ್ಲವೇ? ನೀವೀಗ ತ್ರಿಕಾಲದರ್ಶಿ, ತ್ರಿನೇತ್ರಿಗಳಾಗುತ್ತೀರಿ. ತ್ರಿಕಾಲದರ್ಶಿಗಳಲ್ಲಿಯೂ ಸಹ ನಂಬರ್ 1 ಇದ್ದೀರಿ. ಜ್ಞಾನವನ್ನು ಧಾರಣೆ ಮಾಡುವುದು ಯಾವುದೇ ಕಷ್ಟವಿಲ್ಲ. ಯೋಗ ಬಲವು ಆತ್ಮ ಅಭಿಮಾನಿ ಸ್ಥಿತಿಯು ಬಹಳ ಕಡಿಮೆ ಇದೆ. ಸ್ವಲ್ಪ ಮಾತಿನಲ್ಲಿ ಕೋಪ, ಕ್ರೋಧವು ಬಂದು ಬಿಡುತ್ತದೆ. ಬೀಳುತ್ತಾ ಹೇಳುತ್ತಾ ಇರುತ್ತಾರೆ. ಪಾಪದ ಹೊರೆಯು ತಲೆಯ ಮೇಲೆ ಬಹಳಷ್ಟಿದೆ. ಅದು ಹೇಗೆ ಇಳಿಯುವುದು? ಆದರೆ ಮಾಯೆಯು ಈ ರೀತಿ ಇದೆ. ಅದು ನೆನಪು ಮಾಡಲು ಬಿಡುವುದೇ ಇಲ್ಲ. ನಾವು ಈಶ್ವರನ ವಿದ್ಯಾರ್ಥಿಗಳಾಗಿದ್ದೇವೆಂಬುದು ಮಕ್ಕಳ ಬುದ್ಧಿಯಲ್ಲಿರಬೇಕು. ಶಿವ ತಂದೆಯು ಎಲ್ಲರನ್ನೂ ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಮಾರ್ಗದರ್ಶಕನಾಗಿ ಕರೆದುಕೊಂಡು ಹೋಗುತ್ತಾರೆ. ನಿಮಿತ್ತರಾಗಿ ಇದ್ದಿದ್ದೇ ಆದರೆ ಮಮತ್ವವು ಅಳಿದು ಹೋಗುತ್ತದೆ. ನಿಮಿತ್ತರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ. ಪತಿತ ಪಾವನ ಬರುತ್ತಾರೆಂದರೆ ಅವಶ್ಯವಾಗಿ ಶರೀರವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ವಿಷ್ಣು ಮತ್ತು ಶಂಕರನಿಗೆ ತಂದೆ ಎಂದು ಹೇಳುವುದಿಲ್ಲ. ಶಿವ ನಿರಾಕಾರ ತಂದೆಯಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮನು ಸಾಕಾರಿ ತಂದೆಯಾಗಿದ್ದಾರೆ. ಈ ಕೊಳಕು ಶರೀರದಿಂದ ಪೂರ್ಣ ನಷ್ಟ ಮೋಹಿಗಳಾಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು. ಈ ಪ್ರಪಂಚವು ಬದಲಾವಣೆಯಾಗಲಿದೆ. ನಾವು ನಮ್ಮ ಸುಖಧಾಮದಲ್ಲಿ ಹೋಗುತ್ತೇವೆ. ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರ ಮಾಡುವಂಥವರೇ ಪರೋಪಕಾರಿ ಭವ. ಸ್ವಾರ್ಥ ಭಾವದಿಂದ ಸದಾ ಮುಕ್ತರಾಗಿರಿ. ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥತನವಿರುತ್ತದೆ ಅಷ್ಟು ಪರ ಉಪಕಾರಿ ಆಗಬಹುದು. ಸರ್ವಸ್ವ ತ್ಯಾಗಿಯಾಗುವುದರಿಂದಲೇ ಸರಳತೆ ಮತ್ತು ಸಹನಶೀಲತೆಯ ಗುಣ ಬರುವುದು. ಬುದ್ಧಿಯಲ್ಲಿರಲಿ ನಿಮಿತ್ತರಾಗಿ ಎಲ್ಲವನ್ನೂ ಸಂಭಾಲನೆ ಮಾಡುತ್ತಾ ತನ್ನ ಮಮತ್ವವನ್ನು ಅಳಿಸಿ ಹಾಕಬೇಕಾಗಿದೆ. ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನಿಡಬೇಕು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ
ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.